ಬರ್ನಿ, ತನ್ನ ಕಣ್ಣ ಮುಂದೆನೆ ತನ್ನ ಮಗಳ ಜೀವನ ನಾಶ ಆಗ್ತಿದ್ರೆ ಯಾವ ತಾಯಿನೂ ಸಹಿಸ್ಕೊಳ್ಳಲ್ಲ. ನಿನ್ನ ನೋವು ನನಗೆ ಅರ್ಥ ಆಗುತ್ತಮ್ಮ. ಆದ್ರೆ ಹುಟ್ಟಿರೋ ಮಗು ಇನ್ನೂ ಕಣ್ಣು ತೆರೆಯೋಕ್ ಮುಂಚೆನೆ ನೀನು ನಿನ್ನ ಮಗಳು ಸ್ಮಶಾನಕ್ಕೆ ಕಳಿಸಿದ್ರೆ ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು. ಆವೇಶದಲ್ಲಿ ನಾನ್ ಮಾಡಿದ ತಪ್ಪಿಗೆ, ಗೊತ್ತೋ ಗೊತ್ತಿಲ್ದೇನೋ ನನ್ನ ಮಗಳು ಮಾಡಿರೋಂಥ ತಪ್ಪಿಗೆ ಹೀಗೆ ಅವಳ ಜೀವನ ಈ ರೀತಿ ನಾಶ ಆಗೋದು ಸರಿನಾ ಸ್ವಾಮಿ? ಈ ಶಾಪಕ್ಕೆ ಮುಕ್ತಿ ಸಿಗೋಗೆ ಏನಾದ್ರೂ ಒಂದ್ ಮಾಡಿ. ಈ ಶಾಪಕ್ಕೆ ಮುಕ್ತಿ ಕೊಡೋ ಶಕ್ತಿ ನನ್ನಲ್ಲಿಲ್ಲ. ಅಷ್ಟೇ ಅಲ್ಲ, ಮುಂದೆ ಬರೋ ಪೌರ್ಣಮಿ ಸಂದರ್ಭದಲ್ಲಿ ನಿನ್ನ ಮಗಳು ಕ್ರಮೇಣ ಪೂರ್ತಿಯಾಗಿ ಹಾವಾಗಿ ಬದಲಾಗ್ತಾಳೆ. ಇಲ್ಲ ಇಲ್ಲ, ನನ್ ಮಗಳಿಗೆ ಹಾಗಾಗಕ್ ನಾನು ಬಿಡಲ್ಲ. ಸ್ವಾಮಿ, ಅದೇನ್ ಶಾಪ ಆಯ್ತು ಅದ್ ನಾನು ಅನುಭವಿಸ್ತೀನಿ. ನನ್ನ ಮಗಳು ಚೆನ್ನಾಗಿದ್ರೆ ಸಾಕು. ನಾನು ಬದುಕಿರೋದೆ ಅವಳಿಗೋಸ್ಕರ, ಅವಳ ಜೀವನ ಸಂತೋಷವಾಗಿರ್ಲಿ ಅಂತ. ಸ್ವಾಮಿ, ನೀವೇನಾದ್ರೂ ಒಂದು ಮಾಡಿ ಸ್ವಾಮಿ. ಸ್ವಾಮಿ, ನಾನು ಹುಟ್ಟಿ ಬುದ್ಧಿ ಬಂದಾಗಿಂದನೂ ಆ ದೇವ್ರ ಹತ್ರ ಬೇಡ್ಕೊಂಡಿರೋದು ಒಂದೇ, ನನ್ನ ಭಾವನ್ ಜೊತೆ ಮದುವೆ ಆಗ್ಬೇಕು ಅಂತ. ನಾನು ಪೂರ್ತಿ ಹಾವಾಗಿ ಬದಲಾಗ್ ಹೋದ್ರೆ ಆ ಕೋರಿಕೆ ಈ ಜನ್ಮದಲ್ಲಿ ಈಡೇರಲ್ಲ. ಹಾಗಾದ್ರೆ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಕ್ಷಮೆ ಕೊಡಕ್ಕಾಗದೇ ಇರೋ ಆ ದೇವ್ರ ಯಾಕೆ? ಅವರಿಗೆ ಗುಡಿ ಗೋಪುರ ಯಾಕೆ? ಅವ್ರಿಗೆ ದಿನ ಪೂಜೆ ಮಾಡೋದು ಯಾಕೆ? ನನ್ನ ಮಗಳನ್ನ ಹಾವಾಗಿ ನೋಡೋಕೆ ನನ್ನ ಕೈಲಾಗಲ್ಲ. ಒಂದು ಹೆಣ್ಣಿಗೆ ಅದಕ್ಕಿಂತ ಕಠಿಣವಾದ ಶಿಕ್ಷೆ ಇನ್ನೊಂದಿಲ್ಲ. ಅದಕ್ಕೆ ಅವಳನ್ನ ಆ ರೀತಿ ನೋಡಿ ಜೀವನ ಪೂರ್ತಿ ನೋವು ಪಡೋದಕ್ಕಿಂತ ಈಗಲೇ ನನ್ನ ಪ್ರಾಣ ಬಿಟ್ಬಿಡ್ತೀನಿ. ನಿಲ್ಲು ಭದ್ರಾವತಿ. ನಿನ್ನ ಮಗಳನ್ನ ಮೊದ್ಲಿನ ತರ ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಆ ಶಕ್ತಿ ಸೃಷ್ಟಿಯಲ್ಲಿ ಇಬ್ಬರಿಗೇ ಇರೋದು. ಯಾರು ಸ್ವಾಮಿ ಹೇಳಿ? ಈ ಪ್ರಪಂಚದಲ್ಲಿ ಅವ್ರು ಎಲ್ಲೇ ಇದ್ರು ಅವ್ರನ್ನ ಹುಡ್ಕೊಂಡು ಬರ್ತೀನಿ. ಹೇಳಿ ಸ್ವಾಮಿ, ಹೇಳಿ. ಒಬ್ಬನು ಲಯಕಾರಕನಾದ ಆ ಪರಮೇಶ್ವರ, ಇನ್ನೊಬ್ರು ನಾಗಮ್ಮನಿಗೆ ಅತ್ಯಂತ ಪ್ರಿಯವಾದ ಮಹಾದೇವಿಯ ಮಗಳು ಪುಣ್ಯ. ಪುಣ್ಯನಾ? ಹೌದು, ಪುಣ್ಯಾನೇ. ಬರೋ ಮುಂದಿನ ಪೌರ್ಣಮಿಗೆ ಚಂದನದಲ್ಲಿ ಗೋಮಾತೆ ಹಾಲ್ ಬೆರೆಸಿ ಅದನ್ನ ತಗೊಂಡು ಮುಖಕ್ಕೆ ಶರೀರಕ್ಕೆ ಹಚ್ಚಬೇಕು. ಆ ನಂತರ ಹುಣ್ಣಿಮೆ ಬೆಳಕು ಬೀಳೋ ಕಡೆ ನಿಲ್ಸಿ ಶಿವನಿಗೆ ಅಭಿಷೇಕ ಮಾಡಿರೋ ಅರಿಶಿಣದ ನೀರನ್ನ ಪುಣ್ಯಾಳ್ ಕೈಯಿಂದ ಪರ್ಣಿಕಾ ತಲೆ ಮೇಲೆ ಹುಯ್ಬೇಕು. ಅದು ಕೂಡ ನಿನ್ನ ಮಗಳು ಪೂರ್ತಿಯಾಗಿ ಹಾವಾಗಕ್ ಮುಂಚೆ ನಡಿಬೇಕು. ಏನಾದ್ರೂ ತಡ ಆದ್ರೆ ನಿನ್ನ ಮಗಳನ್ನ ಯಾರಿಂದಲೂ ಕಾಪಾಡಕ್ಕಾಗಲ್ಲ. ಆಮೇಲೆ ಶಾಶ್ವತವಾಗಿ ನಾಗಜಾತಿಲಿ ಒಬ್ಳಾಗಿ ಉಳಿದು ಬಿಡ್ತಾಳೆ. ಅಮ್ಮ,
ಆದ್ರೆ ಇದನ್ನ ಪುಣ್ಯ ಯಾಕೆ ಮಾಡ್ತಾಳೆ? ಅವಳಿಗ ಅವಶ್ಯಕತೆ ಏನಿದೆ? ನಾನು ಯಾವಾಗ ನಾಶ ಆಗಿ ಹೋಗ್ತೀನೋ ಅಂತ ಅವಳು ಕಾಯ್ಕೊಂಡು ಕೂತಿದ್ದಾಳೆ. ಯಾಕೆ ಮಾಡಲ್ವೇ? ಮಾಡ್ತಾಳೆ. ಹೊಸದಾಗಿ ಈಗ ತಂದೆ ಅನ್ನೋ ಪ್ರೀತಿ ಹುಟ್ಟಿದ್ಯಲ್ಲ, ಆ ತಂದೆನೇ ಅಸ್ತ್ರವಾಗಿ ಬಳಸ್ಕೊಂಡು ಎಲ್ಲ ಕೆಲಸನೂ ಮಾಡಿ ಮುಗಿಸ್ತೇನೆ. ಆದ್ರೆ ಅವಳ ತಂದೆ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಅವ್ರನ್ನ ಹುಡುಕೋದಷ್ಟು ಸುಲಭ ಅಲ್ಲಮ್ಮ. ಹುಚ್ಚುಡುಗಿ, ಈ ಭದ್ರಾವತಿ ಕೈಯಲ್ಲಿ ಆಗದಿರೋಂಥ ಕೆಲಸ ಯಾವುದೂ ಇಲ್ಲ. ನೀನೇ ನೋಡ್ತಾ ಇರೋ, ನಾನು ಹೇಳಿದ ಅಷ್ಟೂ ಕೆಲಸಗಳನ್ನ ಅವಳು ಚಾಚು ತಪ್ಪದೆ ಮಾಡಿ ಮುಗಿಸ್ ಹೋಗ್ತಾಳೆ. ಸ್ವಾಮಿ, ದಾರಿ ತೋರಿಸಿದ್ ನೀವೇ. ಯಾವ ತೊಂದರೆನೂ ಆಗದಿರೋ ಥರ ನೋಡ್ಕೋಬೇಕು. ನಾನು ಆ ಪುಣ್ಯ ಕೈಯಲ್ಲಿ ಶಿವನಿಗೆ ಪೂಜೆ ಮಾಡಿಸಿ ನನ್ನ ಮಗಳನ್ನ ಮತ್ತೆ ಮೊದಲಿನಾಗ ಮಾಡಿಬಿಡ್ತೀನಿ. ನನ್ಗೆ ಆಶೀರ್ವಾದ ಮಾಡಿ. ವಿಜಯೋಸ್ತು. ಸ್ವಂತ ತಂಗಿ ಅವಳ ಮಗಳ ಮೇಲೆ ಸ್ವಲ್ಪ ಕೂಡ ಕನಿಕರ ತೋರಿಸ್ದೆ, ಮನೆಯಿಂದ ಆಚೆ ಕಳಿಸ್ದೆ ಅಲ್ವಾ ಅಣ್ಣ? ನನ್ನ ಮಗಳು ಮೊದಲಿನಾಗಾದ್ಮೇಲೆ ನಾನು ಬರ್ತೀನಿ. ಎಲ್ಲರ ಲೆಕ್ಕನೂ ಚುತ್ತ ಮಾಡ್ತೀನಿ. ನಿನ್ ಮಗಳು ನಿನ್ ಮೊಮ್ಮಗಳು ಈ ಮನೆಯಲ್ಲಿರೋ ಅರ್ಹತೆನೆ ಕಳ್ಕೊಂಡಿದ್ದಾರೆ. ಹೊರಗೆ ಹೋಗ ಕೇಳು. ಮರ್ಯಾದೆಯಿಂದ ಹೊರಡ್ತೀರಾ? ಇಲ್ಲ ಇಲ್ಲ. ಆಮೇಲೆ ಶಾಶ್ವತವಾಗಿ ನಾಗಜಾತಿಲಿ ಒಬ್ಳಾಗಿ ಉಳಿದು ಬಿಡ್ತಾಳೆ. ಅಣ್ಣಂಗೆ ಗೊತ್ತಾಗದೆ ಆ ಪುಣ್ಯ ಜುಟ್ಟು ಹಿಡ್ಕೊಂಡು ಇಲ್ಲಿಗೆ ಹೇಳ್ಕೊಂಡು ಬರ್ತೀನಿ. ನನ್ನ ಮಗಳು ಮೊದಲಿಂದ ಆಗೋಗಿ ನಾನು ಮಾಡ್ತೀನಿ. ಈ ಗೂಂಡಾಗಳು ಅದು ಇದು ಅಂತ ಏನೇನೋ ಹೇಳ್ತಾ ಇದ್ರು. ವಿಜಯನಗರ ಸಾಮ್ರಾಜ್ಯನ ಗೆದ್ದಿರೋ ಥರ ಪೌರುಷ ತೋರಿಸ್ತಾ ಇದ್ರು. ಇನ್ನೂ ಬಂದೇ ಇಲ್ವಲ್ಲ? ಅಮ್ಮ, ಇಷ್ಟೊತ್ತು ಎಲ್ಲೋ ಸಾಯಕ್ ಹೋಗಿದ್ರಿ? ನೀವು ಯಾರನ್ನ ಹೇಳಿದ್ರೋ ಅವರನ್ನ ಕರ್ಕೊಂಡು ಬಂದಿದ್ದೀವಿ ನೋಡಮ್ಮ. ಪರಮೇಶ, ಪರಮೇಶ, ಪರಮೇಶ. ಪರಮೇಶ, 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 ಪರಮೇಶ. ನಿಜವಾಗ್ಲೂ ನೀನಿದ್ಯಾ ದೇವ್ರೆ? ನೀನಿದ್ಯಾ? ಒಂದೇ ಒಂದು ದಾರಿ ತೋರಿಸು ಅಂದ್ರೆ ಒಳ್ಳೆ ದಾರಿನೇ ತೋರಿಸ್ಬಿಟ್ಟಿದ್ಯಾ. ಏಯ್, ನನ್ನ 2 ಎಕರೆ ತೋಟ ನಿಂದು, ನನ್ನ 2 ಕೆಜಿ ಚಿನ್ನ ನಿನ್ಗೆ ಕಣೋ. ನಾನು ಸಾಯಿಸ್ಬೇಕು ಅಂತಿದ್ದ ಬೇಟೆ ಇವತ್ತು ನನ್ನ ಕಣ್ಣು ಮುಂದೆನೆ ಬಂದು ನಿಂತ್ಕೊಂಡಿದೆ. ಅಬ್ಬಬ್ಬಬ್ಬಬ್ಬಬ್ಬ, ಎಂತ ಸರಿಯಾದ ಸಮಯಕ್ಕೆ ಸಿಗ್ಬಿದ್ದಿದ್ಯಾ ಪರಮೇಶ. ಇವಾಗ್ಲೇ
ನಿನ್ನ ಮಗಳ ಕಥೆನ ಹೇಗ್ ಮುಗಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟ್ರಲ್ಲಿ ನೀನ್ ಇಲ್ಲಿಗೆ ಬಂದ್ಬಿಟ್ಟೆ. ಏಯ್, ಇಷ್ಟು ವರ್ಷ ನೀನ್ ಸಾಯ್ದೆ ಯಾಕೆ ಬದುಕಿದೆ ಅಂತ ಗೊತ್ತಿದ್ಯಾ? ನನ್ನ ಮಗಳ ಪ್ರೀತಿನ ಬದುಕ್ಸೋದಕ್ಕೆ ಕಣೋ. ಅದೇನೋ ನಿಮ್ಮೆಲ್ರ ಸಾವು ನನ್ನ ಕೈಯಿಂದನೇ ಆಗುತ್ತೆ ಅಂತ ದೇವರು ಬರ್ಸಿದ್ದಾನೆ. ಆ ದಿನ ನಿನ್ ಹೆಂಡತಿ ಮಹಾದೇವಿನ ಇದೇ ಕೈಯಿಂದ ಸಾಯಿಸ್ತೆ ಅವಳನ್ನ. ಆವತ್ತು ನಿನ್ನ ಮಣ್ಣನ ಕೈಯಲ್ಲಿ ಸಾಯ್ದೆ, ಇವತ್ತು ನನ್ನ ಕೈಯಲ್ಲೇ ಸಿಕ್ಕಾಕೊಂಡಿದ್ಯಾ. ಇವತ್ತು ನಿನ್ನ ಮುಂದೆ ಇಟ್ಕೊಂಡು ನನ್ನ ಮಗಳ ಕೈಯಲ್ಲಿ ಮಾಡ್ಬೇಕಾಗಿರೋ ಎಲ್ಲ ಕೆಲ್ಸನೂ ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ನಿನ್ನ ಮತ್ತೆ ನಿನ್ನ ಮಗಳನ್ನ ಸ್ವತಃ ಇದೇ ಕೈಗಳಿಂದ ಅವಳನ್ನ ಸಾಯಿಸಿ ನಿನ್ನ ಹೆಂಡತಿ ಹತ್ರನೇ ಕಳಿಸ್ಬಿಡ್ತೀನಿ. ಇಲ್ಲೋಡು, ನಿನ್ನ ಬೊಮ್ಮೆ ಮೇಲಾಣೆ. ಇದು ನಿಜ, ಇದೇ ನಿಜ, ಇದೇ ಖಂಡಿತ ನಡೆಯೋದು. ಈ ಭದ್ರಕಾಳಿ ರೂಪ ತಾಳಿದ್ರೆ ಹೇಗಿರುತ್ತೋ ಎಲ್ಲರಿಗೂ ಗೊತ್ತಾಗೋತರ ಮಾಡ್ತೀನಿ. ಮಾಡ್ತೀನಿ. ಏಯ್, ಇವನ್ನ ಕರ್ಕೊಂಡು ಹೋಗಿ. ಏಯ್, ಹೇಳಿದ ಅರ್ಥ ಆಯ್ತಲ್ವಾ? ಇವನೇನಾದ್ರೂ ನಮ್ಮ ಅಣ್ಣ ಅಥವಾ ಪುಣ್ಯ ಕೈಗೆ ಸಿಕ್ಕಾಕೊಂಡ್ರೆ ನಾನು ಸರ್ವನಾಶ ಆಗೋಗ್ತೀನೋ. ಏನಾದ್ರೂ ಒಂದು ತಪ್ಪಾದ್ರೂ ಕೂಡ ನೀವಿಬ್ರು ಇರೋದಿಲ್ಲ, ಜಾಗ್ರತೆ. ಪುಣ್ಯ, ನನ್ನ ಪುಣ್ಯ, ಯಾರ್ ನೀನು? ನನ್ನ ಪುಣ್ಯ ನನಗೆ ಕೊಟ್ಬಿಡು. ಹೇಳು, ಯಾರ್ ನೀನು? ನನ್ನ ಪುಣ್ಯನ ನನಗೆ ಕೊಟ್ಬಿಡು ರಾಕ್ಷಸಿ. ಎಳ್ಕೊಂಡು ಹೋಗ್ರೋ ಇವನನ್ನ. ನನ್ನ ಪುಣ್ಯ. ಈಗ ನಿಮ್ಮಪ್ಪನ ಪ್ರಾಣ ನನ್ನ ಕೈಯಲ್ಲಿದೆ. ಆಟ ಶುರು ಆಗಿದೆ ಪುಣ್ಯ. ಬೇಗ ಕೆಲಸ ಎಲ್ಲ ಮುಗಿಸಿ ಅಮ್ಮ. ಹೊರಗಡೆ ಮದುಮಕ್ಕಳಿಗೆಲ್ಲ ಅರ್ಶನ ಹಚ್ಚಿ ಕುಂಕುಮ ಹಚ್ಬೇಕು. ಸಂಬಂಧಿಕರು ಬರೋ ಸಮಯ ಆಯ್ತು. ಅಡ್ಗೆ ಕೆಲಸ ಎಲ್ಲ ಪೂರ್ತಿ ಆಗ್ಬೇಕು. ಬೇಗ ಮುಗಿಸಿಮ್ಮ. ಗಂಜಿ ಕುಡಿಯೋಕ್ಕೂ ಗತಿ ಇಲ್ದೇ ಇರೋರ್ಗೆ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕು ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಬಿಡು. ಪಕ್ಕದ ಕೋಣೆಯಲ್ಲಿ ಐಶ್ವರ್ಯ ಇದೆ ಅಂದ್ರೆ ನನಗ್ ದೂರದಲ್ಲಿರೋ ದರಿದ್ರನೇ ಬೇಕು ಅನ್ನೋ ಹಾಗೆ ಮನೇಲಿ ಇರೋರು ಯಾರು ಇಷ್ಟ ಆಗದೆ ಯಾರೋ ಗೊತ್ತಿಲ್ದೇ ಇರೋರ್ಗೋಸ್ಕರ ಕೆಲವ್ರು ಯಾಕೆ ಇಷ್ಟೊಂದು ಅವಸರ ಪಡ್ತಿದಾರೋ ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಅತ್ತೆ, ನೀವ್ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಯ್ತು. ನನಗೇನ್ ಬೇಕಾದ್ರೂ ಹೇಳಿ, ನಾನು ಸಹಿಸ್ಕೋತೀನಿ. ನಮಗೋಸ್ಕರ ಇಷ್ಟೆಲ್ಲ ಮಾಡಿ ಈ ತರ ಮಾತುಗಳನ್ನ ಕೇಳಿಸ್ಕೊಳ್ಳೋ ಅವಶ್ಯಕತೆ ಪುಣ್ಯಾಗಿಲ್ಲ. ಅವಳು ಕೇಳಿಸ್ಕೊಂಡ್ರೆ ಬೇಜಾರಾಗ್ತಾಳೆ ಅತ್ತೆ. ನಾನೊಂದ್ ಚಿಕ್ಕ ಮಾತು ಹೇಳಿದಿಕ್ಕೆ ನನಗೆ ಎದುರು ಮಾತಾಡಿ ಬೇಜಾರಾಗ್ತಾಳೆ ಅಂತಿದ್ಯಾ? ಮನ್ಸಿಗೆ ಇಷ್ಟ ಆಗಿರೋನು ಇನ್ನೊಬ್ಳಿಗೆ ತಾಳಿ ಕಟ್ತಾ ಇದ್ರೆ ನನ್ ಮೊಮ್ಮಗಳು ಇನ್ನೆಷ್ಟು ನೋವು ಪಡ್ಬೇಕು? ನನ್ ಮೊಮ್ಮಗಳ ಮಕ್ಕಳನ್ನ ಎತ್ಕೋಬೇಕು ಅನ್ಕೊಂಡಿರೋ ನನ್ಗೆಷ್ಟು ನೋವಾಗಿರ್ಬೇಕು? ಯಾಕೆ ನಿನಗ್ ಮಾತ್ರ ಮನ್ಸಿರೋದು, ನನಗಿಲ್ವಾ? ನಾನ್ ಹಾಗೆ ಹೇಳಿಲ್ಲ ಅತ್ತೆ. ಹೌದೌದು, ನೀನು ನಿನ್ ಗಂಡ ಏನು ಹೇಳಿಲ್ಲಮ್ಮ. ನಾನು ನನ್ ಮಗಳು ನನ್ ಮೊಮ್ಮಗಳು ಎಲ್ಲ ನಾವೇ ಹೇಳೋದು. ನೀವೇನ್ರೆ ಪಕ್ಕದ ಮನೆ ಅತ್ತೆ ಸೊಸೆ ಮಾತ್ ಕೇಳಿ ಊರೆಲ್ಲ ಡಂಗೂರ ಸಾರೋದಿಕ್ಕೆ ಸಿದ್ಧವಾಗಿರೋ ತರ ಇದ್ದೀರಾ? ಮೊದ್ಲು ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗಿ. ಬೆಳಗ್ಗೆಯಿಂದ ಕಣ್ಣಿಗೆ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ಲು ಈ ಪುಣ್ಯ?
ಪುಣ್ಯ. ಅಮ್ಮ ಪುಣ್ಯ, ಎಲ್ಲಿಗೆ ಹೋಗ್ತಿದ್ಯಮ್ಮ? ಅದು ಅಮ್ಮ. ಯಾಕೆ ಟೆನ್ಷನ್ ಮಾಡ್ಕೊಂಡಿದೀಯಾ? ಏನೂ ಇಲ್ಲ. ಪುಣ್ಯ, ಇನ್ನು ಎಷ್ಟು ಹೊತ್ತು? ಹೋಗು, ನೀರು ತಗೊಂಬ ಹೋಗು. ಅಮ್ಮ ಪುಣ್ಯ, ಅವನಿಗೆ ಬಿಕ್ಕಳಿಕೆ ಜಾಸ್ತಿ ಆಗ್ತಿದೆ, ನೀನು ಹೋಗಮ್ಮ. ತಗೋ, ಕುಡಿ. ನನ್ನ ದಾಹ ತೀರ್ಸೋದಕ್ಕೆ ಇನ್ನೀರು ಸಾಕಾಗಲ್ಲ. ಮತ್ತೆ ಸಮುದ್ರದಷ್ಟು ಡೀಪ್ ಆಗಿರೋ ನಿನ್ ಮುತ್ತಿಂದಾನೇ ನನ್ನ ದಾಹ ತೀರುತ್ತೆ. ಹೌದಾ?
ಅದು ಒಂದು ಕ್ಷಣ ಅತ್ತೆ ಇರು ಅಂತಿದ ತಕ್ಷಣ ಹೃದಯ ನಿಂತು ಹೋಯ್ತು ಗೊತ್ತಾ? ಆ? ನೀನೇನೋ ನನಗೆ ಬಾ ಅಂತ ಹೇಳ್ತೀಯ, ಬೆವರು ಇಳ್ತು ಹೋಯ್ತು ಗೊತ್ತಾ?